ನಾವು ಯಾವಾಗಲೂ ಕೇಳೋದು ಆಯ್ತಲ್ಲ ಇನ್ನೇನು ಆಯ್ತಲ್ಲ ಇನ್ನೇನು ಅಂತ. ಒಂದು 40 ಆಯ್ತು ಅಂದರೆ ಆಯ್ತಂತ. ಮೊನ್ನೆ ಮದುವೆಗೆ ಹೋಗಿದ್ದೆ ನಾನು ದಾವಣಗೆರೆ ಅವ್ರದ್ದಂತ. ಇನ್ನೆಷ್ಟು ವರ್ಷ ಆ್ಯಕ್ಟಿಂಗ್ ಮಾಡ್ತೀಯ, ಅದನ್ನು ಏನು ಮಾಡ್ತೀಯ ಬಿಟ್ಬಿಡು ಅಂತ ಹೇಳಿದ್ರು. ಒಂದು 40 ಆಯ್ತು ಅಂದರೆ ಆಯ್ತಲ್ಲ ಅಂತ. ನಾವು ಮಾತಾಡ್ತಿದ್ದೀವಿ ರಿಜಿಡಿಟಿ ಅಂತ, ಬಟ್ ದೇ ಆರ್ ನಾಟ್ ರಿಜಿಡ್ ಆಲ್ಸೋ. ಅವ್ರು ರಿಜಿಡ್ ಆಗಿರೋ ಸನ್ನಿ ಲಿಯೋನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಆಗಲಿಲ್ಲ ಅಲ್ವಾ. IVF ಸೆಂಟರ್ಸ್ ಅಂತ ಬಂದಾಗ ಇವಾಗ ಒಂದು 10-15 ವರ್ಷದ ಹಿಂದೆ ಈ ಥರದ ಲೇಬಲ್ಸ್ ವರ್ ನಾಟ್ ದೇರ್. ಈ ದೊಡ್ಡ ದೊಡ್ಡ ಲೇಬಲ್ ಯಾರೂ ಇರಲಿಲ್ಲ ಅವಾಗ. ಇದ್ದಿದ್ದು ಅದೇ ಈ ಥರ ಫೇಕ್ ಡಾಕ್ಟರ್ಸ್ ಒಂದಿಬ್ರು. ಆಮೇಲೆ ಅವಾಗ ಇನ್ನೊಂದೇನಾಗಿತ್ತಂದರೆ ಗಣಪತಿಯವರೇ, ನಮ್ಮಲ್ಲಿ ಕಾನೂನಿನಲ್ಲಿ ಅದಕ್ಕಿನ್ನೂ ಅಷ್ಟೊಂದು ಮಾಡಿರಲಿಲ್ಲ. ಆಗ ನಿಖರತೆ ಇರಲಿಲ್ಲ. ಮುಂಚೆ ಏನಿತ್ತು ಅಂದರೆ ಗಣಪತಿಯವರೇ, ಕಂಪಲ್ಸರಿ ಗುಪ್ತವಾಗಿಡಬೇಕು ಡೋನರ್ನ ಅಂತ ಇತ್ತು. ನಾವು ದೇ ಹ್ಯಾವ್ ರಿಮೂವ್ ದಟ್. ಈಗ ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ದೇ ಕ್ಯಾನ್ ಡಿಸ್ಕ್ಲೋಸ್ ದಿ ಐಡೆಂಟಿಟಿ. ಈಗ ಆಮೇಲೆ ಆ ಡೋನರ್ ಅವರಿಗೂ ನನ್ನ ಐಡೆಂಟಿಟಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ದಟ್ ಆಲ್ಸೋ ವಿತ್ ಮೈ ಅಪ್ರೂವಲ್ ಇಟ್ ಕ್ಯಾನ್ ಬಿ ಡನ್. ನಮ್ಗೆ ಯಾವ ಕ್ಷಣದಲ್ಲೂ ಅನ್ನಿಸ್ಲಿಲ್ವ ಇದು ಒಂದು ರಿಸ್ಕು, ಇದೊಂದು ಸವಾಲು, ನಾನು ಎಲ್ಲರೂ ನಡೆದ ದಾರಿಯಲ್ಲೇ ಆ ಸವೆಸಿದ ಹೆಜ್ಜೆಗಳಲ್ಲಿ ಇಲ್ಲ ಅನ್ನಿಸ್ತು. ನಾನು ಮತ್ತೆ ಪುನಃ 2 ವರ್ಷ ಐ ಡಿಡ್ ನಾಟ್ ಗೋ ಫಾರ್ ಇಟ್. ನೀವು ನನ್ನ ಒಂದು ಹಿಂದಿನ ಸಂದರ್ಶನದಲ್ಲಿ ಹೇಳಿದ್ರಿ ನನಗೆ ಮದುವೆ ಬೇಡ ಮಕ್ಕಳು ಬೇಕು ಅನ್ನೋದು. ಆವಾಗ ಅದೊಂದು ದೊಡ್ಡ ಸುದ್ದಿಯೂ ಆಯಿತು, ನೀವು ಹೇಳಿದ್ರಿ, ಚರ್ಚೆಯೂ ಆಯಿತು, ಇದಾಯಿತು. ಬಟ್ ಅದರ ಹಿನ್ನೆಲೆ ಏನು ಅನ್ನೋದನ್ನು ನನಗೆ ಹುಡುಕಬೇಕಾಗಿತ್ತು. ನಾನು ಇಷ್ಟರವರೆಗೆ ಮಾತಾಡಿದ್ದು ಯಾಕೆಂದರೆ ನೀವು ಈ ಭೂಮಿಕೆಗೆ ಬರುವ ಪೂರ್ವದಲ್ಲಿ ನಿಮಗೆ ಆದ ತಲ್ಲಣಗಳು, ನಿಮ್ಮ ಯೋಚನೆಗಳು, ನಿಮ್ಮ ವಸ್ತುಸ್ಥಿತಿ, ಬರೀ ಸುಮ್ಮನೆ ಒಬ್ಬ ವ್ಯಕ್ತಿ ಈ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಕ್ಸಾಕ್ಟ್ಲಿ. ಆ್ಯಂಡ್ who wants to be out of the frame? When you know ಇಷ್ಟೊಂದು ಅದರಲ್ಲಿ ಕಾನ್ಫ್ಲಿಕ್ಟ್ಸ್ ಇದೆ, ಆಮೇಲೆ ಇಷ್ಟೊಂದು ಕಮೆಂಟ್ಸು, ಈ ಥರ ಹಾಗೆ ಹೀಗೆ ಕಷ್ಟನೇ ಬರುತ್ತೆ ಅಥವಾ ಇನ್ನೇನೋ ಆಗುತ್ತೆ, ಇಷ್ಟಪಡದೇ ಇರೋ ಅದನ್ನು ಕೇಳಬೇಕಾಗತ್ತೆ ಅಂತ. who will want to be in that frame? Everybody want to be in a safe zone ಅಲ್ವಾ. ನಮ್ಗೆ ಯಾವ ಕ್ಷಣದಲ್ಲೂ ಅನ್ನಿಸ್ಲಿಲ್ವ ಇದು ಒಂದು ರಿಸ್ಕು, ಇದೊಂದು ಸವಾಲು, ನಾನು ಎಲ್ಲರೂ ನಡೆದ ದಾರಿಯಲ್ಲೇ ಆ ಸವೆಸಿದ ಹೆಜ್ಜೆಗಳಲ್ಲಿ ಇಲ್ಲ ಅನ್ನಿಸ್ತು. ನಾನು ಮತ್ತೆ ಪುನಃ 2 ವರ್ಷ ಐ ಡಿಡ್ ನಾಟ್ ಗೋ ಫಾರ್ ಇಟ್ ಅನ್ನಿಸ್ತು ನನಗೆ. ಬೇಡ ಮತ್ತಿನ್ಯಾಕೆ ಅಂತ. ಮತ್ತು ನಾನೇ ಅಲ್ಲ, ಒಂದಿಬ್ಬರು ಹೇಳಿದರು ಸಹ, ಯಾಕೆ ಬಿಡಿ ಭಾವನಾ, ಇಟ್ಸ್ ಓಕೆ, ಎಲ್ಲರೂ ಇದ್ದಾರಲ್ಲ ಅಂತ. ಅದೊಂದು 2 ವರ್ಷ ತೊಗೊಂಡಿದ್ದೀನಿ ಮತ್ತೆ ಪುನಃ ಇದಕ್ಕೆ ಬೇಡ ಅಂತ. ಐ kept quiet. A kept quiet was not being quiet. ಸುಮ್ಮನೆ ಅಂದರೆ ನನ್ನ ಮನಸ್ಸಿನಲ್ಲಿ ನಾನು ಹೇಳೋಕ್ಕಷ್ಟೇ ಅದು ಐ ಕೆಪ್ ಕ್ವೈಟ್ ಅಂತ, ಬಟ್ ಐ ವಾಸ್ ನಾಟ್ ಕ್ವೈಟ್. ಆವಾಗ ಏನಾಯ್ತಂದರೆ ಕಾನ್ಸ್ಟೆಂಟಾಗಿ ನೀನು ನನ್ನಲ್ಲಿ ಆಗ್ತಿರೋ ಅಂತಹ ಇದನ್ನು ಡೈವರ್ಟ್ ಮಾಡಲಿಕ್ಕೆ ಯು ಆರ್ ಡೂಯಿಂಗ್ ಮೆನಿ ಅದರ್ ಥಿಂಗ್ಸ್. ಮತ್ತೆ ಒಂದು ಪ್ರೂವ್ ಮಾಡಬೇಕು ಬೇರೆಯವ್ರಿಗಲ್ಲ, ಟು ಪ್ರೂವ್ ಮೈ ಸೆಲ್ಫ್ ಇರ್ಬೋದು. ಅದಕ್ಕೆ ನಂಗೆ ಶುರುವಾಯಿತು, ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್, ಐ ಹ್ಯಾವ್ ಟು ಡೂ ಸಮಥಿಂಗ್. ಅಂದರೆ ಸುಮ್ಮನೆ ಒಂದು ರೆಸ್ಟ್ಲೆಸ್ನೆಸ್ಸು. ಮತ್ತು ಜಸ್ಟ್ ಟು ಪ್ರೂವ್ ಮೈ ಸೆಲ್ಫ್, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನನಗೇನು ಬೇಕಾಗಿಲ್ಲ, ಇಟ್ಸ್ ಓಕೆ, ಈ ನನ್ನನ್ನು ನಾನು ಸಮಾಧಾನ ಮಾಡ್ಕೊಳ್ಳೋದು ಅಥವಾ ನನಗೆ ನಾನು ಹೇಳ್ಕೊಳ್ಳೋ ಅಂಥದ್ದು. ಬಟ್ ಇಟ್ ಈಸ್ ಕಾನ್ಸ್ಟೆಂಟ್ಲಿ ಮೇಕಿಂಗ್ ಯು ಟು ಬಿ ಸಮಥಿಂಗ್ ಎಲ್ಸ್. ಅದು ಇನ್ನೊಂದು ಥರ ಕಾನ್ಫ್ಲಿಕ್ಟ್ ಆಗ. then you don't know whether you still want to be in some relationship or not, or you chalta hai yaar, just chalne do, abhi to ಆಯ್ತಲ್ಲ. ತುಂಬ ಇದು ಏನದು ನಾವು ಯಾವಾಗಲೂ ಕೇಳೋದು ಆಯ್ತಲ್ಲ ಇನ್ನೇನು ಅಂತ. ಒಂದು 40 ಆಯ್ತು ಅಂದರೆ ಆಯ್ತಂತ, ಮುಗಿದೋಯ್ತು ಜೀವನ. ಮೊನ್ನೆ ಮದುವೆಗೆ ಹೋಗಿದ್ದೆ ನಾನು ದಾವಣಗೆರೆ ಅವ್ರದ್ದಂತ. ನಂದಿನಿ ಇನ್ನು ಎಷ್ಟು ವರ್ಷನೇ ಮಾಡ್ತೀಯ, ಆಯ್ತಲ್ಲೇ ಇನ್ನೆಷ್ಟು ವರ್ಷ ಆ್ಯಕ್ಟಿಂಗ್ ಮಾಡ್ತೀಯ, ಅದನ್ನು ಏನು ಮಾಡ್ತೀಯ ಬಿಟ್ಬಿಡು ಅಂತ ಹೇಳಿದ್ರು. ಸೊ ವಿ ಜಸ್ಟ್ ಥಿಂಕ್ ಒಂದು 40 ಆಯ್ತು ಅಂದರೆ ಆಯ್ತಲ್ಲ ಅಂತ. ಅದೇ ವೆಸ್ಟಲ್ಲಿ 76 ವರ್ಷದವರು ಹಡಿತಾರೆ, ಅವ್ರು ಮದುವೆ ಆಗ್ತಾರೆ, ಮದುವೆನೂ ಆಗ್ತಾ ಇದ್ದಾರೆ, ಹೌದು. ಸೊ ಈ ಒಂದು ನಮ್ಮಲ್ಲಿ ವಿ ಹ್ಯಾವ್ ದಸ್ ಈ ಆಯ್ತಲ್ಲ ಅಂತ. ಈ ಆಯ್ತಲ್ಲ ನನ್ನ ಆಬ್ವಿಯಸ್ಲಿ ನನಗೂ ಇಂಜೆಕ್ಟ್ ಆಗಿದೆ ಅಲ್ಲ. ಈಗ 4-5 ಜನ ಹೇಳಿದ್ಮೇಲೆ ಅದು ಸಾಂಕ್ರಾಮಿಕ ತಾನೆ, ಅದು ನಮ್ಮ DNA ಅಲ್ವಾ, ನಾವು ಅದೇ ಪರಂಪರೆಯಲ್ಲಿ.
ಆಯ್ತು, ಎಲ್ಲರೂ ಹೇಳಿದ್ರು ಆಯ್ತಲ್ಲ ಅಂತ, ಮತ್ತಿನ್ನೇನು ಆಯ್ತಲ್ಲ ಸಾಕು, ಮತ್ತೆ ನನ್ನ ತಂಗಿ ಮಕ್ಕಳೆಲ್ಲ ದೊಡ್ಡವರಾದರು, ತಮ್ಮನಿಗೂ ಮಕ್ಕಳಾದರು, ಇನ್ನೇನು ಆಯ್ತಲ್ಲ ಅಂತ. ಅಗೇನ್ ದಟ್ ವಾಸ್ ದೇರ್. ಮತ್ತೆ ಇಟ್ ಈಸ್ ಗೋಯಿಂಗ್ ಬ್ಯಾಕ್ ಮತ್ತೆ. ಬಟ್ ಈ ನಮ್ಮದೊಂದು ಗಡಿಯಾರ ಬೇರೆ ಫಾಸ್ಟಾಗಿ ಓಡ್ತಾ ಇರುತ್ತೆ, ದೈಹಿಕವಾದಂತಹ ಬಯೋಲಾಜಿಕಲ್ ಟೈಮ್ ಬಾಂಬ್ ಥರ ಟಿಕ್ ಟಾಕ್ ಆಗ್ತಾ ಇರುತ್ತೆ. ಅದು ಬರುವಾಗ ದೆನ್ ಅಗೇನ್ ಇಲ್ ಮೇಕ್ ಯು ಥಿಂಕ್, ಇನ್ನೊಂದು 2 ವರ್ಷ, ಇನ್ನೂ 2 ವರ್ಷ ಅಂತ ಹೇಳಿದ್ರೆ ಮತ್ತು ಆ ಯೋಚನೆಗೂ ಆಸ್ಪದ ಇಲ್ಲ ನನಗೆ. ಆಮೇಲೆ ಯೋಚನೆ ಮಾಡಿದ್ರು ದೇಹ ಅದಕ್ಕೆ ಸ್ಪಂದಿಸೋದಿಲ್ಲ. ನಿಮಗೆ ಟ್ರಿಗರ್ ಆಯಿತು, ಮತ್ತೆ ಪುನಃ ಟ್ರಿಗರ್ ಆಯಿತು. ವೆನ್ ಯು ಆರ್ ಆಲ್ರೆಡಿ ಅಗೇನ್ ಯು ಆರ್ ಥಿಂಕಿಂಗ್, 2 ವರ್ಷ ಹೋಗ್ತಾ ಇದೆ ಇದು ಯೋಚನೆ ಮಾಡುವಾಗ ಅನ್ನುವಾಗ ಅಗೇನ್ ಮತ್ತೆ ಶುರುವಾಯಿತು. ಇನ್ನೊಂದು ವರ್ಷನೋ 2 ವರ್ಷನೋ ಆಗುವಾಗ ಮತ್ತೆ ಅಗೇನ್ ಯು ಡೋಂಟ್ ಇವನ್ ಹ್ಯಾವ್ ಅ ಚಾಯ್ಸ್. ಯೋಚನೆ ಮಾಡಲಿಕ್ಕೂ ಚಾಯ್ಸ್ ಇದೆ. ಬಟ್ ಆಮೇಲೆ ಲೈಫ್ ಟೈಮ್ ಯು ಮೇ. ತುಂಬ ಜನ ಹೇಳಿದ್ದಾರೆ, ಈಗ ಶ್ಯಾಮ್ಲಾದಿ ಇದ್ದರು, ಶ್ಯಾಮ್ಲಾಜಿ ಬಾಬಾ ತುಂಬ ಕ್ಲೋಸ್ ಅವ್ರು ನನಗೆ. ಶ್ಯಾಮ್ಲಾದಿ ಅವ್ರ ಮದುವೆ ಆಗಲಿಲ್ಲ, ಬಟ್ ಶಿ ವಾಸ್ ಅ ವೆರಿ ವೆರಿ ಓಪನ್ ಔಟ್ಸ್ಪೋಕನ್ ಪರ್ಸನ್. ಅವರು ಸಂಪ್ರದಾಯದ ಜೊತೆಯಲ್ಲಿ ಅಥವಾ ಸಂಗೀತ, ಈ ಶಾಸ್ತ್ರೀಯ ಸಂಗೀತ ಅಂತೆಲ್ಲ ಹೇಳುವಾಗ ನಾವು ಆ ನಿರೀಕ್ಷೆನ ಇಟ್ಕೊಂಡಿರಲ್ಲ, ಆ ಪರ್ಸನ್ ಕ್ಯಾನ್ ಬಿ ವೆರಿ ಔಟ್ಸ್ಪೋಕನ್ ಅಂತ. ಬಟ್ ಶಿ ಇಸ್ ಎಕ್ಸ್ಟ್ರೀಮ್ಲಿ ಬೋಲ್ಡ್ ಆ್ಯಂಡ್ ಔಟ್ಸ್ಪೋಕನ್ ಪರ್ಸನ್ ಅವರು. ಅವ್ರನ್ನೆಲ್ಲ ನೋಡುವಾಗ ನಾವೊಂದು 2 ಸತಿ ಮಾತಾಡಿದ್ದೀವಿ ದೀದಿ ಹತ್ರ ಎಲ್ಲ, ದೀದಿ ಹೆಂಗೆ ಏನು ಅಂತೆಲ್ಲ. ಆಯಿತು ಕಣೆ ಭಾವನಾ, ಅದೆಲ್ಲ ನಮ್ಮ ಏಜಲ್ಲಿ ಎಲ್ಲ ಆಯಿತು. ಯು ಹ್ಯಾವ್ ಸೆಕ್ಷುವಲ್ ಡಿಸೈರ್, ಯು ಫುಲ್ಫಿಲ್ ಆಲ್ ದ್ಯಾಟ್, ಎವ್ರಿಥಿಂಗ್ ಇಸ್ ಓವರ್. ಇರಲಿ, ಇದೊಂದು ಆಗಲಿಲ್ಲ ಅಂತ. ಮೇ ಬಿ ಆವಾಗ ಅವರಿಗೆ ಸೊಸೈಟಿನೋ ಅಥವಾ ಅವರ ಏನಿರಬಹುದು ನನಗೆ ಗೊತ್ತಿಲ್ಲ. ಐ ಡಿಡ್ ನಾಟ್ ಅಲೌ ಹರ್ ಟು ಫುಲ್ಫಿಲ್ ದಿಸ್ ಅನಿಸುತ್ತೆ. ಕರೆಕ್ಟ್, ಸತ್ಯ ಇರಬಹುದು ಅಂತ ಅನಿಸುತ್ತೆ. ಬಟ್ ಶಿ ವಾಸ್ ಫುಲ್ ಆಫ್ ಲೈಫ್, ಲವಿಂಗ್, ಎಲ್ಲದೂ ಅವರು. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಬೋಲ್ಡ್ ಅವರು. ಎಷ್ಟೇ ಬೋಲ್ಡ್ ಇದ್ರೂ ಅವಾಗ ದೇ ಕುಡ್ ಅಂದರೆ ಆಲ್ಸೋ ನಮಗೆ ಲೀಗಲಿ ಒಂದು ಅವಕಾಶವೂ ಇರಲಿಲ್ಲ ಆಗ. ಬರೀ ಸಮಾಜ ಅಲ್ಲ, ನನಗೆ ಅದಕ್ಕೆ ಅದೇ ಸಮಾಜದ ಪ್ರತಿಬಿಂಬವೇ ಕಾನೂನಲ್ವಾ. ಮದುವೆ ಆದವ್ರಿಗೆ ಮಾತ್ರ ಅವಕಾಶ ಇತ್ತು ಆಗ. ಅವಕಾಶ ಇತ್ತು. ಇನ್ನೂ ದೀದಿ ಟೈಮಲ್ಲಿ ಇನ್ನೂ ಅದೂ ಇರಲಿಲ್ಲ, ಶ್ಯಾಮ್ಲಾದಿ ಟೈಮಲ್ಲಿ ಏನೂ ಇರಲಿಲ್ಲ. ಆವಾಗ ಅದನ್ನು ಸಮಾಜ ಬೇರೆಯೇ ಕರೀತಾರೆ. ಹಾಂ ಅಷ್ಟೇ ಆ ಥರ ಆಗಿಬಿಡ್ತಾರೆ. ಆ ಲೆಕ್ಕದಲ್ಲಿ ಸಮಾಜದ ವಿಕಾಸಕ್ಕೆ ನಾವು ನಿಜವಾಗ್ಲೂ ಇಟ್ ಹ್ಯಾಸ್ ಚೇಂಜ್ಡ್ ಅ ಲಾಟ್. ನಾನೇನು ಬದಲಾಗಿಲ್ಲೇ ಇಲ್ಲ ಸಮಾಜ ಅಂತ ನಾನು ಹೇಳೋಕ್ಕಾಗಲ್ಲ ನಿಜವಾಗ್ಲೂ. ಯಾರದು ಕರೀನಾ ಕಪೂರ್ ಜೊತೆ ಅಮೆರಿಕದ ಹುಡುಗಿ ಸನ್ನಿ ಲಿಯೋನ್ ಮಾತಾಡಿದಾಳಲ್ಲ, ನನಗೆ ಇಂಡಿಯಾ ಅಕ್ಸೆಪ್ಟೆಡ್ ಮೀ ಅಂತ. ನನ್ನ ಏನೇ ಹಿನ್ನೆಲೆ ಇದ್ದರೂ, ಬ್ಯಾಕ್ಗ್ರೌಂಡ್ ಇದ್ರೂ, ಇಟ್ ವಾಸ್ ದೆಮ್ ಹೂ ಅಕ್ಸೆಪ್ಟೆಡ್ ಮೀ. ಅಲ್ಲ, ಅದು ಭಾರತದ ಬಹಳ ದೊಡ್ಡ ಗುಣಾಢ್ಯತೆ ಅದು ಅಲ್ವಾ. ಅದರಲ್ಲೇ ಗೊತ್ತಾಗುತ್ತೆ ಹೌ ಓಪನ್ ದೇ ಆರ್ ಅಂತ ಗೊತ್ತಾಗುತ್ತೆ. ನಾವು ಮಾತಾಡ್ತಿದ್ದೀವಿ ರಿಜಿಡಿಟಿ ಅಂತ, ಬಟ್ ದೇ ಆರ್ ನಾಟ್ ರಿಜಿಡ್ ಆಲ್ಸೋ. ಅವ್ರು ರಿಜಿಡ್ ಆಗಿರೋ ಸನ್ನಿ ಲಿಯೋನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಲ್ವಾ. ಇಂಪಾಸಿಬಲ್. ನೀವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಅಲ್ವಾ. ನೋಡಿ, ಆ್ಯಂಡ್ ಶಿ ಡಿಡ್ ನಾಟ್ ಕ್ಲಿಕ್ ಎನಿವೇರ್. ಇಲ್ಲ, ಇದೇ ನೆಲದಲ್ಲೇ ಕ್ಲಿಕ್ ಆಗುತ್ತೆ ನೋಡಿ. ಅದು ಅಲ್ಲೇ ಒಂದು ತದ್ವಿರುದ್ಧವಾದ ಸಂಪ್ರದಾಯಕ್ಕೆ ತದ್ವಿರುದ್ಧವಾದ ಒಂದು ಇದೆ. ಮತ್ತೆ ಹೇಳ್ತಾ ಇದೆ ಭಾರತೀಯತೆ. ಕರೆಕ್ಟ್. ಭಾರತದ ಚಿಂತನೆ. ವಿ ಡೂ ಹ್ಯಾವ್ ಅ ಗ್ರೇಟ್ ಕಲ್ಚರ್, ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅಕ್ಸೆಪ್ಟೆನ್ಸ್, ದೇ ವಿಲ್ ಅಕ್ಸೆಪ್ಟೆನ್ಸ್. ನನಗೆ ಅನ್ಸೋದು ಇಟ್ ಜಸ್ಟ್ ದಟ್ ಅವೇರ್ನೆಸ್ ಕಮ್ಮಿ ಇರಬಹುದು, ತಿಳುವಳಿಕೆ ಇಲ್ಲದೆ ಇರಬಹುದು. ಸ್ವಲ್ಪ ಒಂಚೂರು ನಾವು ಈ ಮಾತುಕತೆ, ಈ ಥರ ಕೂತ್ಕೊಂಡು ಮಾತುಕತೆಯನ್ನು ಸ್ವಲ್ಪ ವಿಸ್ತಾರ ಮಾಡಿಕೊಂಡಾಗ ಎಲ್ಲ ಕುಟುಂಬಗಳಲ್ಲೋ ಮತ್ತು ಎಲ್ಲೋ ಹಳ್ಳಿಲೋ ಗ್ರಾಮೀಣ ಪ್ರದೇಶನೋ ಎಲ್ಲೋ ಒಂದು ಫ್ರೆಂಡ್ ಸರ್ಕಲಲ್ಲೋ, ಐ ಥಿಂಕ್ ಥಿಂಗ್ಸ್ ಕ್ಯಾನ್ ಚೇಂಜ್ ಅ ಲಾಟ್. ಐ ಫೀಲ್. ನಿಮ್ಮ ಹತ್ರ ಮತ್ತೆ ಟ್ರಿಗರ್ ಆದಾಗ ಏನು ಯೋಚನೆ ಮಾಡಿದ್ರಿ? ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರಿ? ಸಿದ್ಧತೆನೇ ಮಾಡಲಿಲ್ಲ ನಾನು, ಸೀದಾ ಹೋಗೇ ಬಿಟ್ಟೆ. ನಾನೇ ಹೋಗಿಬಿಟ್ಟೆ. ಐ ಡಿಡ್ ನಾಟ್ ಥಿಂಕ್ ಎನಿಥಿಂಗ್. ಆಮೇಲೆ ಯಾರು ರೆಫರೆನ್ಸ್ ಇಲ್ಲ, ನನಗೇನು ಗೊತ್ತಿಲ್ಲ. ಈ ಮುಂಚೆ ಅದೇ 4 ವರ್ಷದ ಹಿಂದೆ ನಾನು ಫೋನೆಲ್ಲ ಮಾಡುವಾಗ ನನಗೆ ಅಷ್ಟು ರೀತಿಯಲ್ಲಿ ಪ್ರತಿಕ್ರಿಯೆ ಬಂದಿರಲಿಲ್ಲ ವೈದ್ಯಕೀಯ ಇದರಿಂದ. ಆಮೇಲೆ ಐ ಜಸ್ಟ್ ವೆಂಟ್. ಸೊ ಬೈ ದೆನ್ ಜನರೇಷನ್ ಹ್ಯಾಸ್ ಚೇಂಜ್ಡ್. Now my doctor who was sitting there is mid-30s.
Generation has changed. Just in last 5 years, things have changed. ಕರೆಕ್ಟ್. ಬರೀ ಕಾನೂನು ಮಾತ್ರ ಅಲ್ಲ, ಜನ್ರೇಷನ್ ಹೌದು, ಬದಲಾಗ್ಬಿಟ್ಟಿದೆ, ಮನೋಭಾವ ಬದಲಾಗಿದೆ, ಮನೋಭಾವ ಬದಲಾಗಿದೆ, ನೋಡುವ ದೃಷ್ಟಿ ಬದಲಾಗಿದೆ, ನೋಡುವ ದೃಷ್ಟಿ ಬದಲಾಗಿದೆ. ಇವ್ರಿಗೆ ಹೊಸತನಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಹಾಕ್ಲಿಕ್ಕೋ ವೇದಿಕೆ ಹಾಕ್ಲಿಕ್ಕೋ ದೇ ಆರ್ ರೆಡಿ ತೆರ್ಕೊಳ್ಳಿಕ್ಕೆ. ಸೊ ಆಲ್ ದಟ್ ವರ್ಕ್ ಬರೀ ನನ್ನೊಬ್ಳ ಇದಷ್ಟೇ ಅಲ್ಲ, ಡಿಸಿಷನ್ ಅಥವಾ ನನ್ನ ಮನಸ್ಸಷ್ಟೇ ಅಲ್ಲ, ಎವ್ರಿಥಿಂಗ್ ಶುಡ್ ವರ್ಕ್ ಅಲ್ವಾ. ನೀವಾಗಲೇ ಹೇಳ್ತಿದ್ದ ಹಾಗೆ ಅದಕ್ಕೆ ಕಾನೂನು ಕೂಡ ಬಂದಿದೆ, ಅದಕ್ಕೊಂದು ಲಿಗ್ಯಾಲಿಟಿಯ ಒಂದು ಇದು ಸಿಕ್ಕಿದೆ, ಅದಕ್ಕೊಂದು ರೆಕಗ್ನಿಷನ್ ಸಿಕ್ಕಿದೆ. ಜೊತೆಯಲ್ಲಿ ಇಲ್ಲೂ ಜನ್ರೇಷನ್ ಬದಲಾಗಿದೆ. ಅಫ್ಕೋರ್ಸ್ ತಂತ್ರಜ್ಞಾನ ಆಲ್ಸೋ ಹ್ಯಾಸ್ ಚೇಂಜ್ಡ್. ಮುಂಚೆ ಒಂದು 5 ವರ್ಷದ ಹಿಂದಿನವರಿಗೆ IVF ಫೇಲ್ಯೂರ್ ಆಗಿದೆ, ದೇ ಹ್ಯಾವ್ ಲಾಟ್ ಆಫ್ ಸೈಡ್ ಎಫೆಕ್ಟ್ಸ್ ಅಂತ ನನಗೆ ಹೇಳಿದ್ದಾರೆ. ನಾನು ಯಾರನ್ನೂ ಮೀಟ್ ಆಗಲಿಲ್ಲ, ಬಟ್ ತುಂಬ ಜನ ಹೇಳಿದ್ರು ನನಗೆ. ಅದು ಒಂದು, ಬಿಕಾಸ್ ಯು ಹ್ಯಾವ್ ಟು ಅಂಡರ್ಗೋ ಲಾಟ್ ಆಫ್ ಫಿಸಿಕಲಿ ಆಲ್ಸೋ ಹ್ಯಾವ್ ಟು ಅಂಡರ್ಗೋ. ಒಂದು ಸ್ವಲ್ಪ ಇಂಡ್ಯೂಸ್ ಮಾಡ್ತಾ ಇರ್ತಾರೆ ಹಾರ್ಮೋನ್ಸು ಎಲ್ಲ, ಬಟ್ ಇದು ಇಂಜೆಕ್ಷನ್ ಕೊಟ್ಟರೆ ನೋವಾಗುತ್ತೆ ಅನ್ನೋವಂಥದ್ದಲ್ಲ. ಮಾನಸಿಕವಾಗಿ ಅಗೇನ್ ಆ ಪ್ರಿಪರೇಷನ್ ಇಸ್ ವೆರಿ ಇದು. ಹಾಂ, ಆಮೇಲೆ ಇದು ಕೊಟ್ಟ ಕೂಡಲೇ ಯು ನಾಟ್ ಶ್ಯೂರ್ 100% ಇದೆಲ್ಲ ಪಾಸ್ ಆಗಿಬಿಡ್ತೀವಿ, ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಇದು ರೆಡಿ ಇರಬೇಕು. ಮತ್ತು ಪುನಃ ಫಸ್ಟೇ ಇಷ್ಟು ದೊಡ್ಡ ಜರ್ನಿ ಆಗಿದೆ, ಇಷ್ಟೆಲ್ಲ ಓಡಾಡಿ ತಿರುಗಾಡಿ. ಅದೆಲ್ಲ ಆದಮೇಲೆ ಇದು ಕೆಲವು ಜಾಗಗಳಿದೆಲ್ಲ, ಅದು ದೇವರು ಹರಕೆ ಹೊತ್ಕೊಂಡು ಹೋಗ್ತಾರಲ್ಲ, ತೆಂಗಿನಕಾಯಿ ತೇಲಿದ್ರೆ ಒಂದು, ಎಲೆ ಮುಳುಗಿದ್ರೆ ಒಂದು, ಅಡಿಕೆ ಮತ್ತು ಇದು ಎಲೆ ಅಡಿಕೆ ಎಲ್ಲ ತೇಲತ್ತೆ ನೀರಲ್ಲಿ, ಅಥವಾ ಮುಳುಗಿದ್ರೆ ನಿಮ್ಮ ಕೆಲಸ ಆಗಲ್ಲ. ಇದು ಒಂಥರ ಆ ಥರದ್ದು. ಗೊತ್ತಿಲ್ಲ ಇಲ್ಲಿ ತೇಲತ್ತ ಮುಳುಗತ್ತ ನಮ್ಗೆ ಗೊತ್ತಿಲ್ಲ ಇದು. ಬಟ್ ಯು ಸ್ಟಿಲ್ ಹ್ಯಾವ್ ಟು ಅಂಡರ್ಗೋ ದ ಪ್ರಾಸೆಸ್. ಒಂದು ಹೋಪಲ್ಲಿ ಅದನ್ನು ದಾಟಲೇಬೇಕು, ಪ್ರಾಸೆಸ್ ದಾಟಲೇಬೇಕು, ಇಲ್ಲದಿದ್ರೆ ಇಟ್ ಇಸ್ ನಾಟ್ ಅ ಪಾಸಿಬಿಲಿಟಿ. ನನಗೆ ಇಲ್ಲೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂತ ಅನಿಸೋದು, ಬೀಜವೃಕ್ಷ ನ್ಯಾಯ ಅಂತ ಹೇಳ್ತೇವೆ ನಾವು. ವೃಕ್ಷವನ್ನು ಬೀಜದಿಂದ ಅಳೆಯುವಂಥ ಒಂದು ಕಲ್ಚರಲ್ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಇದ್ದೇವೆ. ಈಗ ದಾಂಪತ್ಯದಲ್ಲಿ ಈ ಪ್ರಶ್ನೆ ಬರೋದೇ ಇಲ್ಲ. ಈ ಥರದ IVF ಅಂತ ಬಂದಾಗ ನಿಮಗೆ ಈ ದಿಕ್ಕಿನಲ್ಲಿ ದಾಂಪತ್ಯದಲ್ಲಿ ಪ್ರಶ್ನೆ ಬರಲ್ಲ ಅಂದರೆ ದೇ ಆರ್ ನಾಟ್ ಲುಕಿಂಗ್ ಎಟ್ ಎನಿಥಿಂಗ್. ಹೌದು, ಅವರ ಯೋಚನೆ ಮಾಡೋದಿಲ್ಲ, ಯೋಚನೆ ಮಾಡಲ್ಲ, ಬಂದದ್ದು ಸ್ವೀಕರಣೆ, ಬೀಜ ಯಾವ್ದಿದ್ರು ಪರವಾಗಿಲ್ಲ, ನಾನ್ ನೋಡಿದೀನಿ ಅಂತ ಅಷ್ಟೇ. ಅದು ಇವ್ರು ಸರ್ಟಿಫೈ ಮಾಡಿರೋದ್ರಿಂದ ಓಕೆ ಟು ಅಕ್ಸೆಪ್ಟ್ ಅಷ್ಟೇ. ಅಲ್ಲಿ ವೆರಿಫಿಕೇಶನ್ ಇಲ್ಲ ಇಲ್ಲ ಅಥವಾ ಏನೂ ಇಲ್ಲ, ಜಸ್ಟ್ ಐ ಹ್ಯಾವ್ ಅಕ್ಸೆಪ್ಟೆಡ್ ಅಷ್ಟೇ, ಮುಗೀತು. ಅಷ್ಟೇ, ಸೀಲ್ ಹಾಕಿದೆ, ಅದು ಹಳೆ ಬರಹ ಅಲ್ಲೂ ಬೋರ್ಡ್ ಆಗುತ್ತೆ. ನಾವು ಸೀಲ್ ಹಾಕಿದ್ದ, ಇದು ಸೀಲ್ ಹಾಕಿ ಅಪ್ರೂವ್ ಆಗ್ಬಿಟ್ಟಿದೆ. ಅದು ಹಳೆ ಕಾಲ ಸೀಲ್ ಅದು. ಸೊ ಈ ಪ್ರಶ್ನೆ ಬಂದಾಗ ನಿಮ್ಮೊಳಗೆ ಏನು ಚಿಂತನೆ? No, I didn't think too much, really. To be very honest, there are also speculations. ನಿಮ್ಗೆ ಗೊತ್ತೇ ಇದೆ, ಅದಕ್ಕೆ ನೀವು ಕೇಳ್ತಿರ್ಬೋದು ಇದನ್ನು. ಅದಕ್ಕೆ ಕೇಳಿದ್ದೀರ, ನಂಗೆ ಗೊತ್ತು. There are speculations, yes. There are speculations that IVF ಸೆಂಟರ್ಸಲ್ಲಿ ವೀರ್ಯಾಣುಗಳನ್ನು ಕಲೆಕ್ಟ್ ಮಾಡುವ ಬಗೆ ಇರಬಹುದು, ಅಥವಾ ಅದರ ಕ್ವಾಲಿಟಿಯನ್ನು ನೋಡುವ ಬಗೆ ಇರಬಹುದು. ಅಂದರೆ ಇವತ್ತಿನ ಕಾಲದಲ್ಲಿ ಅಲ್ವಾ, ಮತ್ತೆ ಅದನ್ನು ಯಾರಿಂದ ಪಡಿತಾ ಇದ್ದೀವಿ, ವಿಶ್ವಾಸಾರ್ಹತೆ, ಅದರ ಬಗೆಗೆ ಯಾರಿಂದ ಪಡಿತಾ ಇದ್ದೀವಿ, ಅದು ಎಷ್ಟರ ಮಟ್ಟಿಗೆ ಆ ಜೆನ್ಯೂನಿಟಿ ಇದೆ ಅನ್ನೋವಂಥದ್ರ ಬಗ್ಗೆ ಒಂದು ಕ್ವೆಶ್ಚನ್ ಮಾರ್ಕ್ ಖಂಡಿತವಾಗ್ಲೂ ಇದೆ. ದರ್ ಇಸ್ ಅ ಸ್ಪೆಕ್ಯುಲೇಷನ್ ಅಬೌಟ್ ಇಟ್. ಯಾಕೆಂದರೆ ಭವಿಷ್ಯದ ಪ್ರಶ್ನೆ ಅಲ್ಲ. ಕರೆಕ್ಟ್. ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ನಾಟ್ ದೇರ್, ಇಟ್ ಇಸ್ ದೇರ್. ಆ ಸ್ಪೆಕ್ಯುಲೇಷನ್ ನಿಜ ಸುಳ್ಳು ನಂಗೆ ಗೊತ್ತಿಲ್ಲ, ಅದನ್ನು ನಾನು ಹೇಳಲಿಕ್ಕಾಗಲ್ಲ. ಬಟ್ ಉಂಟು, ಆದರೆ ಎಲ್ಲರ ಮನಸ್ಸಲ್ಲೂ ಇದೆ ಅದು. ಯಾರ್ದೋ ತೊಗೊಂಡ್ಬಿಡ್ತಾರಂತೆ, ದುಡ್ಡು ಉಳ್ಸೋಕೆ ಇನ್ನೇನೋ ಮಾಡಿಬಿಡ್ತಾರೆ, ಹೀಗೇನೋ ಮಾಡಿಬಿಡ್ತಾರೆ, ಹಾಗೇನೋ ಮಾಡಿಬಿಡ್ತಾರೆ ಅನ್ನೋದೆಲ್ಲ ಇದೆ. ಅದು ಇತ್ತೀಚಿನ ದಿನಗಳಲ್ಲಿ ಈ IVF ಸೆಂಟರ್ಗೆ ನಿಮಗೆ ಜ್ಞಾಪಕ ಇದೆಯಾ, ಯಾವಾಗ ಮುಂಚೆ ಒಂದು ದೊಡ್ಡ ಒಂದಿಬ್ರು ಜೈಲಿಗೆಲ್ಲ ಹೋದ್ರಲ್ಲ, ಯು ರಿಮೆಂಬರ್? ಹಿ ಓನ್ಲಿ ಡೊನೇಟೆಡ್ ಒಂದು ಫೇಕ್ ಡಾಕ್ಟರ್ ತುಮಕೂರಲ್ಲ ಎಲ್ಲೋ, ನಮ್ಮ ಬೆಂಗಳೂರಲ್ಲಿ ಅಲ್ವಾ? ಅದಾದಾಗ ರಿಯಲಿ ಆಲ್ ದಟ್ ವಾಸ್ ದೇರ್ ಇನ್ ಮೈ ಮೈಂಡ್. ದಟ್ ಈಸ್ ಹೌ ದ ಸ್ಪೆಕ್ಯುಲೇಷನ್ ಇಸ್ ಆ್ಯಕ್ಚುಲಿ. ಅವ್ರು ಎಷ್ಟೋ ಸಾವಿರ ಜನಕ್ಕಲ್ವಾ ಅವರು ಇದು ಮಾಡಿಬಿಟ್ಟು, ಆಮೇಲೆ ಈ ವಾಸ್ ನಾಟ್ ಇವನ್ ಅ ಸರ್ಟಿಫೈಡ್ ಡಾಕ್ಟರ್ ಇರಲಿಲ್ಲ ಅವರು. ಸೊ ಐ ಥಿಂಕ್ ಇವತ್ತು ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಇವತ್ತು ಮತ್ತೆ ಆಮೇಲೆ ಮುಂಚೆ
ಈ ದೊಡ್ಡ ದೊಡ್ಡ ಲೇಬಲ್ ಅಂದರೆ ಈಗ ಖಾಸಗಿ ನಮ್ಮ ಲೇಬಲ್ ಸುಮ್ಮನೆ ನಾನು ಹೇಳೋದು ಫೋರ್ಟೀಸೋ ಒಂದು ಸ್ಪರ್ಶನೋ ಅಥವಾ ಅಪೋಲೋನೋ ದೀಸ್ ಆರ್ ದಿ ಲೇಬಲ್ಸ್. ಹೌದೌದು. ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾ ಇದೆ. ಬಟ್ ದೀಸ್ ಆರ್ ದ ಲೇಬಲ್ಸ್ ದಟ್ ಮಣಿಪಾಲ ಕರೆಕ್ಟ್ ಅಲ್ವಾ. ಅದ್ರ ಬಗ್ಗೆ ನಾವು ಈ ಸ್ಪೆಕ್ಯುಲೇಷನ್ ಎಲ್ಲ ಇದೆ ಅನ್ನೋದು ನಾವು ಅಲ್ಲಿ ಮರ್ತು ಹೋಗ್ಬಿಡ್ತೀವಿ. ಬಟ್ ಆ IVF ಸೆಂಟರ್ಸ್ ಅಂತ ಬಂದಾಗ ಇವಾಗ ಒಂದು 10-15 ವರ್ಷದ ಹಿಂದೆ ಈ ಥರದ ಲೇಬಲ್ಸ್ ವರ್ ನಾಟ್ ದೇರ್. ಈ ದೊಡ್ಡ ದೊಡ್ಡ ಲೇಬಲ್ ಯಾರೂ ಇರಲಿಲ್ಲ ಅವಾಗ. ಇದ್ದಿದ್ದು ಅದೇ ಈ ಥರ ಫೇಕ್ ಡಾಕ್ಟರ್ಸ್ ಒಂದಿಬ್ರು, ಆಮೇಲೆ ಸುಮಾರು ಆಯಿತು ಆ ಥರದ್ದು. ಬೆಂಗಳೂರಲ್ಲೂ ಒಂದಿಬ್ರು ಅರೆಸ್ಟ್ ಆದರು ಆಗ, ದೊಡ್ಡ ಕಥೆ ಆಗಿದೆ. ಆಮೇಲೆ ಅವಾಗ ಇನ್ನೊಂದೇನಾಗಿತ್ತಂದರೆ ಗಣಪತಿಯವರೇ, ನಮ್ಮಲ್ಲಿ ಕಾನೂನಿನಲ್ಲಿ ಅದಕ್ಕೆ ಇನ್ನೂ ಅಷ್ಟೊಂದು ಮಾಡಿರಲಿಲ್ಲ ಆಗ, ನಿಖರತೆ ಇರಲಿಲ್ಲ. ಈಗ ದೇ ಹ್ಯಾವ್ ಗಿವನ್ ಲಾಡ್ ಆಫ್ ಇನ್ಸ್ಟ್ರಕ್ಷನ್ಸ್ ಟು ದಿ ಮೆಡಿಕಲ್ ಫ್ರೆಟರ್ನಿಟಿ, ಅಂದರೆ ಆ ಕ್ಷೇತ್ರದಲ್ಲಿರೋರಿಗೆ. ಐ ಥಿಂಕ್ ದೇ ಗೋ ಆ್ಯಸ್ ಪರ್ ದೇ ಶುಡ್ ಗೋ ಆ್ಯಸ್ ಪರ್ ದಿ ಗೈಡೆನ್ಸ್. ಸೊ ಆ ಗೈಡ್ಲೈನ್ಸ್ ಮೂಲಕನೇ ಹೋಗ್ತಾರೆ ಅಂತ ಅನ್ಸುತ್ತೆ. ಹಾಗಾಗಿ ಇಟ್ ಈಸ್ ನಾಟ್ ನಿಮಗೆ ಚಾಯ್ಸ್ ಇದೆಯಾ ಅಂತ ಕೇಳ್ತಾರೆ. ಅದು ಆ ಥರದ್ದು ಏನಾದ್ರು ಪ್ರಕ್ರಿಯೆ ಈಗಂದ್ರೆ ಸಮಾಜದಲ್ಲಿ ಇದು ನನ್ನ ಕುತೂಹಲ ಅಂತಲ್ಲ, ಗೊತ್ತಾಯ್ತು. ಎಲ್ಲಿದು, ಇದರ ಮೂಲ ಏನು, ಹೀಗೇನು, ಹಾಗೇನು. ಮುಂಚೆ ಏನಿತ್ತು ಅಂದರೆ ಗಣಪತಿಯವರೇ, ಕಂಪಲ್ಸರಿ ಗುಪ್ತವಾಗಿಡಬೇಕು ಡೋನರ್ನ ಅಂತ ಇತ್ತು. ನಾವು ದೇ ಹ್ಯಾವ್ ರಿಮೂವ್ಡ್ ದಟ್. ಈಗ ನನಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ದೇ ಕ್ಯಾನ್ ಡಿಸ್ಕ್ಲೋಸ್ ದಿ ಐಡೆಂಟಿಟಿ. ಈಗ ಆಮೇಲೆ ಆ ಡೋನರ್ ಅವರಿಗೂ ನನ್ನ ಐಡೆಂಟಿಟಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ದಟ್ ಆಲ್ಸೋ ವಿತ್ ಮೈ ಅಪ್ರೂವಲ್ ಇಟ್ ಕ್ಯಾನ್ ಬಿ ಡನ್. ಈಗ ಐಡೆಂಟಿಟಿಯನ್ನು ಪೂರ್ತಿಯಾಗಿ ಮುಚ್ಚಬೇಕು ಅನ್ನುವಂಥದ್ದು ಈಗ ಇಲ್ಲ, ಅದನ್ನು ದೇ ಹ್ಯಾವ್ ಲೂಸನ್ಡ್ ಇಟ್ ಆಲ್ರೆಡಿ. ಆಯಿತಾ. ಆಮೇಲೆ ನೀವು ಹೇಳಿದಾಗೆ ಒಂದು ಸ್ಪಷ್ಟತೆ ಅಥವಾ ನಿಖರತೆ, ಒಂದು ಸರಿಯಾದ ಪ್ಯಾರಾಮೀಟರ್ಸು, ಒಂದು ಇನ್ಸ್ಟ್ರಕ್ಷನ್ಸನ್ನು ಈಗ ಆ ಕ್ಷೇತ್ರದಲ್ಲಿರೋರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಇದನ್ನು ಯಾರೆಲ್ಲ ಮಾಡ್ತಿದ್ದಾರೆ ಇದಕ್ಕೊಂದು ಈಗ ಹೇಗೆ ಕ್ರಿಪ್ಟೋ ಕರೆನ್ಸಿ ಸಚ್ ಅ ಬಿಗ್ ಕನ್ಫ್ಯೂಷನ್. ಈಗ ನಿರ್ಮಲಾ ಸೀತಾರಾಮನ್ ಶೀಟು ಒಂದು ವರ್ಷ ಹೇಳಿದ್ರು, ಆಮೇಲೆ ಒಂದು ವರ್ಷ ಸೆಟ್ ನಾವು ಮುಂದಿನ ವರ್ಷ ನೋಡ್ತೀವಿ, ಇದನ್ನು ಅಳವಡಿಸ್ಕೊಳ್ಬೇಕೋ ಬೇಡವೋ, ಕ್ಯಾನ್ ದಿಸ್ ಬಿ ಅನ್ ಇನ್ವೆಸ್ಟ್ಮೆಂಟ್, ಅಥವಾ ಇದು ವೈಟಲ್ಲಿ ಬರುತ್ತಾ, ಬ್ಲ್ಯಾಕಲ್ಲಿ ಆಗುತ್ತಾ, ಗ್ರೇ ಆಗುತ್ತಾ, ಏನು ಇದಕ್ಕೆ ಏನೇನು ಬೇಕು ಅಂತ. ಇನ್ನೂ ಆದ್ರೂ ಕ್ರಿಪ್ಟೋ ಕರೆನ್ಸಿಗೆ ದರ್ ಇಸ್ ಸ್ಟಿಲ್ ನೋ ಕಾನೂನಿನ ಪೂರ್ಣ ಮಾನ್ಯತೆ ಬರಲಿಲ್ಲ ಅದಕ್ಕೆ. ಬಟ್ ಇದಕ್ಕೆ ಈಗ ದೇ ಹ್ಯಾವ್ ಕಮ್ ಅಪ್ ವಿತ್ ಲಾಡ್ ಆಫ್ ರಿಸ್ಟ್ರಿಕ್ಷನ್ಸ್. ಅದರ ಪ್ರಕಾರವಾಗಿ ಅವರು ನಡ್ಕೊಳ್ತಾರೆ ಸೆಂಟರ್ ಅವರು. ಆ್ಯಂಡ್ ದೇ ಹ್ಯಾವ್ ಅವರ ಚಾಯ್ಸ್ ಆಫ್ ಡೋನರ್ಸ್ ಅಂತ ಅವ್ರ ಹತ್ರ ಇರ್ತಾರೆ, ಲಿಸ್ಟ್ ಆಫ್ ಡೋನರ್ಸ್ ಇರ್ತಾರೆ. ದೇ ಡೋಂಟ್ ಮೈಂಡ್, ನಿಮಗೂ ಗೊತ್ತಿರೋರಾಗಿದ್ದರೆ ಅವರ ಪ್ರಕಾರದಲ್ಲಿ ಅವರ ದೈಹಿಕ ಕಂಡೀಷನ್ಗೆ ಏನೇನು ನೋಡ್ತಾರೋ ಅದೆಲ್ಲದರ ಅಡಿಯಲ್ಲಿ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಅಹೆಡ್ ವಿತ್ ದ್ಯಾಟ್. ಬಟ್ ಇಟ್ ವಾಸ್ ಮೈ ಚಾಯ್ಸ್ ದಟ್ ಐ ಹ್ಯಾವ್ ಆಪ್ಟೆಡ್ ಫಾರ್ ಅನ್ಡಿಸ್ಕ್ಲೋಸ್ ಡೋನರ್ ಬೇಕು ಅಂತ ನಾನು ಚೂಸ್ ಮಾಡಿದ್ದು. ಆಮೇಲೆ ಅದರಲ್ಲಿ 2 ಡಿಮ್ಯಾಂಡ್ ನಾನು ಇಟ್ಟಿದ್ದು, ದಟ್ ಇಟ್ ಶುಡ್ ಬಿ ಅ ಸೌತ್ ಇಂಡಿಯನ್ ಮೇನ್ಲಿ. ಇನ್ನೊಂದು ನಾನು ಸ್ವಲ್ಪ ಸಂಗೀತ ಆದರೂ ಕಲ್ತಿರಬೇಕು ಅಂತ ಹೇಳಿ ಅದನ್ನು ಕೇಳಿದ್ದೆ ಅಷ್ಟೇ. ಅವರು ನೋಡುವಂಥ ಕ್ವಾಲಿಫಿಕೇಷನ್ ಏನು, ದೇ ನಾರ್ಮಲಿ ಲುಕ್ ಫಾರ್ ಎಜುಕೇಷನಲ್ ಕ್ವಾಲಿಫಿಕೇಷನ್. ಅದರಲ್ಲಿ ಡಬಲ್ ಡಿಗ್ರಿ ಇರಬೇಕು, ಆ ಥರದ್ದೆಲ್ಲ ಏನೇನೋ ಸರ್ಕಾರ ಕೊಟ್ಟಿದೆ. ಈಗ ಡಿಗ್ರಿ ಆಗಿರಬೇಕು. ಆಮೇಲೆ ಆಬ್ವಿಯಸ್ಲಿ ಹಿ ಕೆನಾಟ್ ಬಿ ಅಂಡರ್ ನಾರ್ಕೋಟಿಕ್ ಇದರಲ್ಲಿ ಇರಬಾರ್ದು, ಅಂದರೆ ಡ್ರಗ್ ಅಡಿಕ್ಟ್ ಆಗಿರಬಾರ್ದು, ಸಿಗರೇಟ್ಸ್ ಎತ್ತಾ ಇರಬಾರ್ದು, ಕುಡಿಬಾರ್ದು. ಮತ್ತು ಅಕಸ್ಮಾತ್ ಕುಡಿತಾ ಇದ್ದರೆ ಹೌ ಆಫನ್ ಡು ದೆ ಡ್ರಿಂಕ್ ಆ್ಯಂಡ್ ವಾಟ್ ಡು ದೆ ಡ್ರಿಂಕ್, ಆಲ್ ದಟ್. ಮೋಸ್ಟ್ಲಿ ನಾನ್ ಆಲ್ಕೋಹಾಲಿಕ್, ನಾನ್ ಸ್ಮೋಕಿಂಗ್ ಪರ್ಸನ್. ಆ್ಯಂಡ್ ಆಬ್ವಿಯಸ್ಲಿ ಹಿಸ್ ಹೆಲ್ತ್ ಇಸ್ ಟೆಸ್ಟೆಡ್, ವೆದರ್ ಸಂಬಡಿ ಈಸ್ ಆಫ್ ಅ ಪೇಷಂಟ್ ಆಫ್ ನೋಡ್ತಾರಲ್ಲ HIV ಇದೆಯಾ ಅಥವಾ ಕ್ಯಾನ್ಸರ್ ಇದೆಯಾ, ಇದನ್ನೆಲ್ಲ ಅವರ ಪ್ಯಾರಾಮೀಟರಲ್ಲಿ ಇರೋ ಅಂಥದ್ದು. ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅವರು, ಇದಕ್ಕೆಲ್ಲ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಇಟ್ಸ್ ಆಲ್ ಮೋಸ್ಟ್ಲಿ ಅಬೌಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಫ್ ಕೋರ್ಸ್. ಆಮೇಲೆ ನಾವೆಲ್ಲಿಂದ ಬರ್ತೀವಿ, ದೇ ವಿಲ್ ಟ್ರೈ ಟು ಮ್ಯಾಚ್ ಧರ್ಮ ಅದು ಗೊತ್ತಿಲ್ಲ. ಧರ್ಮ ಹೂ ವಿಲ್ ನೋ ನಾವ್ ದಟ್ ಇಸ್ ಟು ಮಚ್. ನಾನು ಲಿಂಗಾಯತರೋಳು, ನನಗೆ ಲಿಂಗಾಯತರು ಅವ್ರನ್ನೇ ಕೊಡಿ. ನೋ, ಐ ಡೋಂಟ್ ಥಿಂಕ್. ಹೆಲ್ತ್ ಕಾನ್ಷಿಯಸ್, ಇಟ್ಸ್ ಆಲ್ ಅಬೌಟ್ ಹೆಲ್ತ್. ಆ್ಯಂಡ್ ಒಂದು ಇಷ್ಟು ಇದಿದ್ರೆ ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ದಟ್ ಈಸ್ ಅ ಮಸ್ಟ್. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಅಂತ ಅದನ್ನು ಮಸ್ಟ್ ನೋಡ್ತಾರೆ. ಸೊ ವೆನ್ ಯು ಡೋಂಟ್ ಹ್ಯಾವ್ ದೀಸ್ ಥಿಂಗ್ಸ್ ಇಟ್ಸ್ ಕನ್ಸಿಡರ್ಡ್. ಇವಾಗ ನಾವು ಯಾವುದೇ ಆಗಲಿ ಎಜುಕೇಟೆಡ್ ಇದ್ದಾರೆ, ಅದು ಹೆಂಗಪ್ಪ ಇಂಥ ಕೆಲಸ ಮಾಡ್ದ ಅಂತ ಹೇಳ್ತೀವಿ. ಸೊ
ಲಾಟ್ ಮೋರ್ ಟು ಡೂ ವಿತ್ ಎಜುಕೇಷನ್ ಆ್ಯಂಡ್ ಅಕಾಡೆಮಿಕ್ ಕ್ವಾಲಿಫಿಕೇಷನ್. ಆ್ಯಂಡ್ ನಾವು ಯಾವ ರೀಜನ್, ಎಲ್ಲಿನ ನೇಟಿವಿಟಿಯವರು, ಮೇ ಬಿ ಸಮಥಿಂಗ್ ಟು ಡೂ ವಿತ್ ದಟ್ ಹತ್ತಿರದಲ್ಲಿ. ಈಗ ನಿಮ್ಮ ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಹೌ ಹೆಲ್ದಿ ದ ಮ್ಯಾನ್ ಇಸ್. ದಟ್ ಇಸ್ ಅಲ್ಟಿಮೇಟ್. ಅವ್ರು ಮುಸ್ಲಿಮ್ ಕ್ರಿಶ್ಚಿಯನ್ ಅವೆಲ್ಲ ನಮ್ಗೆ ಗೊತ್ತಿಲ್ಲ. ಮನುಷ್ಯರಾಗಿರ್ಬೇಕು, ಆರೋಗ್ಯವಾದ ಮನುಷ್ಯನಾಗಿರ್ಬೇಕು. ಅವನು ಯಾವ ರೀತಿ ದೇಹಸ್ಥಿತಿಯ ಆರೋಗ್ಯ ಇರಬೇಕು, ಅವನಿಗೆ ಮಾನಸಿಕ ಸ್ಥಿತಿ ಆರೋಗ್ಯ ಇರಬೇಕು. ಈ ಎರಡು ಆರೋಗ್ಯವನ್ನು ನೋಡೋದು ಐ ಥಿಂಕ್ ಅವರ ಮೊದಲ ಆದ್ಯತೆ ಅಂತ ನಾನು ಅಂದ್ಕೊಂಡಿರೋದು.